ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ತೊಗೊಂಬಂದ್ಬಿಟ್ಟಿದ್ದೀನಿ. ಅದೇನಪ್ಪ ಅಂತಂದರೆ ಸಬ್ಬಕ್ಕಿ ವಡೆ ತುಂಬ ಚೆನ್ನಾಗಿರುತ್ತೆ. ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಮಾಡೋದು ಹೇಳ್ಕೊಡ್ತೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಹೋಗ್ಬಿಡೋಣ. ಫಸ್ಟು ನಾನಿಲ್ಲಿ 1 ಕಪ್ಪಷ್ಟು ಸಬ್ಬಕ್ಕಿನ ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಂಬಿಟ್ಟು ನಾನಿಲ್ಲಿ ನೀರು ಹಾಕಿ ಇಟ್ಕೊಡ್ತಾ ಇದ್ದೀನಿ. ನೋಡಿ, ಗಲೀಜಿರುತ್ತೆ, ಹಾಗಾಗಿ ಸ್ವಲ್ಪ ಒಂದು 2-3 ಸತಿ ತೊಳ್ಕೊಳ್ಳಿ ಸಬ್ಬಕ್ಕಿನ. ಹಾಗೆ ನಾನೀಗ ನೋಡಿ ಇಲ್ಲಿ ತೊಳೆದುಬಿಟ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದು 1 ಅವರ್ ನೆನಿಬೇಕು ಚೆನ್ನಾಗಿ. ನೋಡಿ, ಇದು 1 ಅವರ್ ನೆಂದಾಗಿದೆ. ಇವಾಗ ನಾನು ನೀರೆಲ್ಲ ಬೇರ್ಪಡಿಸ್ಕೊಂಡು ಇವಾಗ ಇದಕ್ಕೆ 1 ಕಪ್ಪಿಗೆ 3/4 ಕಪ್ಪಷ್ಟು ಮೊಸರು ಹಾಕಿ ಇದನ್ನು 1 ಅವರ್ ನೆನೆ ಇಡಬೇಕು. ನೋಡಿ, ನೆನೆಕ್ಕಿದ್ದಾಗಿದೆ, 1 ಅವರ್ ಆಗಿದೆ. ನಾನಿವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಅದನ್ನು ತೊಗೊಂಡು ಒಂದು 3/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3 ಹಸಿಮೆಣಸಿಕಾಯಿ ಸಣ್ಣಗೆ ಹೆಚ್ಚಿರಬೇಕು, ಅದನ್ನು ಹಾಕ್ಕೊಳ್ಳಿ. ಹಾಗೆ ಒಂದು 2-3 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ನೀವು ಬೇಕಿದ್ದರೆ ಕರಿಬೇವು ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆನ ಉಪಯೋಗಿಸ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ಳಿ, ಇಲ್ಲ ಅಜ್ವಾನ ಹಾಕ್ಕೊಳ್ಳಿ, ಇಲ್ಲ ಓಂಕಾಳು ಅಂತಾರಲ್ಲ ಅದನ್ನು ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿನ ತುರಿದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇರಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನೀಗ ನೋಡಿ ಕಾದಿರೋ ಎಣ್ಣೆಗೆ ಇದನ್ನು ಸ್ವಲ್ಪ ಚಿಕ್ಕದಾಗಿ ಉಂಡೆ ಥರ ಹಾಕ್ಕೊಳ್ಳಿ. ತೀರ ದಪ್ಪ ಹಾಕ್ಕೊಂಡ್ರೆ ಒಳಗಡೆ ಬೇಯಲ್ಲ, ಚಿಕ್ಕದಾಗೆ ಹಾಕ್ಕೋಬೇಕು. ನೋಡಿರಿ, ನಾನು ಹಾಕ್ಕೊತಾ ಇದ್ದೀನಲ್ಲ ಅದೇ ಥರ ಹಾಕ್ಕೊಳ್ಳಿ. ನೋಡಿ, ಇದನ್ನು ಇವಾಗ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ನಾನಿಲ್ಲಿ ಹುರ್ಕೊತಾ ಇದ್ದೀನಲ್ಲ ಅಷ್ಟು ಹುರ್ಕೊಳ್ಳಿ, ಟೇಸ್ಟು ಸಖತ್ತಾಗಿ ಬರುತ್ತೆ. ನೋಡಿ, ಇವಾಗ ಆಗಿದೆ, ಇದನ್ನು ತಗೊಂಬಿಡೋಣ. ಈಗ ನೋಡಿ, ರುಚಿಯಾದ ಸಬ್ಬಕ್ಕಿ ವಡೆ ರೆಡಿಯಾಗಿದೆ. ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.